ಇಲ್ಲೊಂದು ಹುಡುಗಿ ಬೇಬಿ ಸಿಟಿ ಕೆಲ್ಸಕ್ಕೆ ಅಂತ ಹೇಳಿ ಒಂದ್ ಮನೆಗೆ ಬರ್ತಾಳೆ. ಆ ಮನೆ ನೋಡೋದಕ್ಕೇನೆ ಪ್ಯಾಲೇಸ್ ತರ ಇರುತ್ತೆ. ಆ ಮನೆಯಲ್ಲಿ ತಾತ ಅಜ್ಜಿ ಇಬ್ರೇ ಇರ್ತಾರೆ. ಡೈಲಿ ಅವ್ರ ಮನೆಗೆ ಥಿಂಗ್ಸ್ ಕೊಡೋದಕ್ಕೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಹೋಗೋದು ಮಾಡ್ತಾ ಇರ್ತಾನೆ. ಇವಳಿಗ ಯಾವ ಮಗುನ ನೋಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾಳೋ ಆ ಮಗುನ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಮಗು ಜಾಗದಲ್ಲಿರೋದು ಒಂದು ಗೊಂಬೆ. ಅದನ್ನೀಗ ನಮ್ಮ ಮಗ ಅಂತ ಹೇಳಿ ಅವಳಿಗೆ ಇಂಟ್ರೊಡ್ಯೂಸ್ ಕೂಡ ಮಾಡಿಸ್ತಾರೆ. ಅದಲ್ದೆ ಆ ಗೊಂಬೆನ ಯಾವ ತರ ನೋಡ್ಕೋಬೇಕು ಅಂತ ಹೇಳಿ ಕೆಲವೊಂದು ರೂಲ್ಸ್ ಕೂಡ ಹೇಳ್ತಾರೆ. ನೈಟ್ ಅವನ್ನ ಮಲಗಿಸ್ಬೇಕಾದ್ರೆ ಸಾಂಗ್ ಹಾಕ್ಬಿಟ್ಟೆ ಮಲಗಿಸ್ಬೇಕು. ನೀನ್ ಅಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಗುಡ್ ನೈಟ್ ಅಂತ ಹೇಳಿ ಅವನಿಗೊಂದು ಕಿಸ್ ಕೊಟ್ಟು ಹೋಗ್ಬೇಕು. ಫ್ರಿಡ್ಜ್ ನಲ್ಲಿ ಯಾವಾಗ್ಲೂ ಫುಡ್ ಇರ್ಬೇಕು. ಹಾಗೆ ಗೆಸ್ಟ್ ಗಳೆಲ್ಲ ಯಾರು ಇಲ್ಲಿ ಸ್ಟೇ ಆಗ್ಬಾರ್ದು ಅಂತ ಹೇಳಿ ರೂಲ್ಸ್ ನೆಲ್ಲ ಹೇಳ್ತಾಳೆ. ಇಲ್ಲಿ ಈ ಅಜ್ಜಿ ಹೇಳ್ತಾ ಇರೋ ರೂಲ್ಸ್ ಗಳಿಗೆ ನಮ್ ಹೀರೋಯಿನ್ಗೆ ಆ ಗೊಂಬೆನ ನೋಡಿದ್ರೆ ಭಯ ಶುರುವಾಗುತ್ತೆ. ಅದಲ್ದೆ ಇವರೆಲ್ಲರೂ ಹುಚ್ಚರ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಯಾಕಂದ್ರೆ ಅವಳಿದ್ದ ಸ್ವಲ್ಪ ಹೊತ್ತಲ್ಲೇ ಅವಳ ಶೂ ಈಗ ಕಾಣಿಸ್ತಾ ಇರಲ್ಲ. ಅದಕ್ಕೆ ಅಜ್ಜಿ ಈಗ ಅದನ್ನ ಬ್ರಾಮ್ಸ್ ಎತ್ಕೊಂಡು ಹೋಗಿರ್ಬೇಕು, ಅವನು ಸ್ವಲ್ಪ ತುಂಟ ಅಂತ ಹೇಳ್ತಾಳೆ. ಬ್ರಾಮ್ಸ್ ಅಂದ್ರೆ ಬೇರೆ ಯಾರು ಅಲ್ಲ, ಆ ಗೊಂಬೆನೆ. ಅದನ್ನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋಯಿನ್ಗೆ ಇನ್ನ ಭಯ ಶುರುವಾಗುತ್ತೆ. ಬಟ್ ನಮ್ ಹೀರೋಯಿನ್ ಇಲ್ಲಿ ಸ್ವಲ್ಪ ಕಷ್ಟದಲ್ಲಿರ್ತಾಳೆ. ಅದಕ್ಕೆ 1 ಮಂತ್ ಆದ್ರೂ ಹೇಗಾದ್ರೂ ಮಾಡಿ ಕೆಲಸ ಮಾಡ್ಲೇಬೇಕಂತ ಹೇಳಿ ಡಿಸೈಡ್ ಆಗ್ತಾಳೆ. ನೆಕ್ಸ್ಟ್ ಡೇ ಆ ಗೊಂಬೆ ರೂಮ್ ನಲ್ಲಿದ್ದ ಥಿಂಗ್ಸ್ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಅದನ್ನೆಲ್ಲ ತೆಗ್ದಿಟ್ಟು ಅಜ್ಜಿ ಈಗ ಗೊಂಬೆಗೆ ಬೈತಾ ಇರ್ತಾಳೆ. ಅದನ್ನ ನೋಡಿದ್ಮೇಲೆ ನಮ್ ಹೀರೋಯಿನ್ಗೆ ಇನ್ನ ಭಯ ಶುರುವಾಗುತ್ತೆ. ಆ ಭಯನ ಇನ್ನ ಜಾಸ್ತಿ ಮಾಡುವಂತ ವಿಷಯ ಒಂದು ನಡೆಯುತ್ತೆ. ಅದೇನಂದ್ರೆ ಅಜ್ಜ ಅಜ್ಜಿ ಈಗ ಸ್ವಲ್ಪ ದಿನ ಬೇರೆ ಊರಿಗೆ ಹೊರಟಿರ್ತಾರೆ. ಬರೋದಕ್ಕೆ ಸ್ವಲ್ಪ ದಿನ ಆಗುತ್ತೆ. ಅಲ್ಲಿವರೆಗೂ ಗೊಂಬೆನ ಭದ್ರವಾಗಿ ನೋಡ್ಕೋ. ನೀನು ರೂಲ್ ಪೇಪರ್ ನ ಸರಿಯಾಗಿ ಫಾಲೋ ಮಾಡಿದ್ರೆ ಅವನು ಗುಡ್ ಬಾಯ್ ಆಗೇ ಇರ್ತಾನೆ. ಇಲ್ಲ ಅಂದ್ರೆ ಅಂತ ಏನೋ ಹೇಳೋದಕ್ಕೆ ಅಂತ ಬಂದು ಹೇಳ್ದೆ ಅಲ್ಲಿಂದ ಹೊರಟ್ಬಿಡ್ತಾರೆ. ಅವರಲ್ಲಿಂದ ಹೋದಾದ್ಮೇಲೆ ಇದು ಜಸ್ಟ್ ಗೊಂಬೆ ತಾನೆ, ರೂಲ್ಸ್ ನ ಡೈಲಿ ಫಾಲೋ ಮಾಡ್ಲೇಬೇಕಾ, ಇದನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗಲ್ಲ ಅಂತ ಹೇಳಿ ಆ ರಾತ್ರಿ ಹೋಗಿ ಮಲಗ್ತಾಳೆ. ಮಾರ್ನಿಂಗ್ ಈಗ ಥಿಂಗ್ಸ್ ಕೊಡೋದಕ್ಕೆ ಅಂತ ಹೇಳಿ ಒಬ್ಬ ಬರ್ತಾನಲ್ವಾ, ಅವನ ಹತ್ರ ಈಗ ಈ ಫ್ಯಾಮಿಲಿ ಬಗ್ಗೆ ಕೇಳ್ತಾಳೆ. ಅವನೀಗ ಇವ್ರ ಮಗು 20 ವರ್ಷದಿಂದ ಒಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಯ್ತು. ಆಗಿಂದ ಈ ಗೊಂಬೆನೆ ಮಗು ಅಂತ ತಿಳ್ಕೊಂಡು ನೋಡ್ಕೋತಾ ಇದಾರೆ ಅಂತ ಹೇಳ್ತಾನೆ. ಈ ಕಡೆ ಊರ್ಗ್ ಹೋಗ್ತೀವಿ ಅಂತ ಹೋದ್ರಲ್ವಾ ಅಜ್ಜ ಅಜ್ಜಿ, ಅವ್ರೀಗ ಒಂದು ಲೆಟರ್ ನ ಬರ್ದು ಅದನ್ನ ಪೋಸ್ಟ್ ಮಾಡಿ ಅಲ್ಲಿಂದ ನೀರಿದ್ದ ಜಾಗ ಬಂದು ಅಲ್ಲಿ ಪಾಕೆಟ್ ಗಳಲ್ಲಿ ಕಲ್ಲನ್ನ ಹಾಕೊಂಡು ನೀರೊಳಗಡೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಆ ದಿನ ರಾತ್ರಿ ಗೊಂಬೆನ ಮಲಗಿಸಿ ಇವಳಿಗ ತನ್ನ ರೂಮ್ ನಲ್ಲಿ ಇರ್ತಾಳೆ. ಆಗ್ಲೇ ಹೊರಗಡೆ ಯಾರೋ ನಡೆದಾಡ್ತಿರೋ ಹಾಗೆ ಸೌಂಡ್ ಕೇಳಿಸುತ್ತೆ. ಈಗ ಇವಳು ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಮೊದಲನೇ ದಿನ ಇವಳು ಶೂ ಕಳೆದೋಗಿರುತ್ತಲ್ವಾ, ಆ ಶೂ ಈಗ ಈ ಡೋರ್ ಮುಂದೆ ಇರುತ್ತೆ. ಈಗ ಅವಳು ನಿಧಾನವಾಗಿ ಆ ಗೊಂಬೆ ಇದ್ದ ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲ ಗೊಂಬೆ ಈಗ ಎದ್ದು ಕೂತಿರುತ್ತೆ. ಅದ್ರ ಪಕ್ಕದಲ್ಲಿ ರೂಲ್ ಪೇಪರ್ ನ ಇಟ್ಕೊಂಡಿರುತ್ತೆ. ಅದನ್ನ ನೋಡಿದ ತಕ್ಷಣ ಇವಳಿಗೆ ಭಯ ಆಗಿ ಅಲ್ಲಿಂದ ತನ್ನ ರೂಮಿಗೆ ಬಂದು ಲಾಕ್ ಮಾಡ್ಕೋತಾಳೆ. ಆಗ್ಲೇ ಹೊರಗಡೆಯಿಂದ ಈಗ ಸೌಂಡ್ ಕೇಳಿಸ್ತಾ ಇರುತ್ತೆ. ನಾನ್ ಇನ್ಮೇಲೆ ನಿನ್ ಜೊತೆ ಗುಡ್ ಬಾಯ್ ಆಗಿರ್ತೀನಿ, ನಾನ್ ನಿನಗೋಸ್ಕರ ನಿನ್ ಫೇವ್ರೆಟ್ ಸ್ಯಾಂಡ್ವಿಚ್ ನ ತಗೊಂಡ್ಬಂದಿದೀನಿ ಅಂತ ಹೇಳಿ ಅದನ್ನ ಡೋರ್ ಹತ್ರ ಇಟ್ಟು ಹೋಗುತ್ತೆ. ಇವಳಿಗ ನಿಧಾನವಾಗಿ ಬಂದು ಡೋರ್ ನ ಓಪನ್ ಮಾಡ್ತಾಳೆ. ಅಲ್ಲಿ ಇವಳಿಗೆ ಇಷ್ಟವಾದ ಸ್ಯಾಂಡ್ವಿಚ್ ನ ಇಟ್ಟೋಗಿರುತ್ತೆ. ಈಗ ನಮ್ ಹೀರೋಯಿನ್ಗೆ ಅದ್ರ ಮೇಲೆ ಸ್ವಲ್ಪ ಭಯ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಸತ್ತೋಗಿರೋ ಅವ್ರ ಮಗನ ಆತ್ಮ ಇದ್ರೊಳಗಡೆ ಸೇರ್ಕೊಂಡಿರ್ಬೋದು ಅಂತ ಹೇಳಿ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗಿಂದ ರೂಲ್ ಪೇಪರ್ ನಲ್ಲಿರೋ ಹಾಗೇನೆ ಎಲ್ಲಾನು ಫಾಲೋ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡ್ತಾಳೆ. ನೆಕ್ಸ್ಟ್ ಡೇ ದಿಢೀರ್ ಅಂತ ಹೀರೋಯಿನ್ ಬಾಯ್ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಇವಳಿಗೆ ಬರೋದಕ್ಕಿಂತ ಮುಂಚೆ ಇವನ್ ಜೊತೆ ಜಗಳ ಮಾಡ್ಕೊಂಡು ಬಂದಿರ್ತಾಳೆ. ಇವನೀಗ ಈ ಗೊಂಬೆನ ನೋಡ್ಕೊಳ್ಳೋದಕ್ಕ ಹೇಳ್ದೆ ಕೇಳ್ದೆ ಇಲ್ಲಿ ಬಂದ್ ಬಚ್ಚಿಟ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆ ದಿನ ರಾತ್ರಿ ಈಗ ಅವನಲ್ಲೇ ಮಲಗ್ತಾನೆ. ಇವಳಿಗ ಗೊಂಬೆನ ಮಲಗಿಸಿ ಇವಳು ಕೂಡ ಗೊಂಬೆ ಪಕ್ಕದಲ್ಲೇ ಮಲಗ್ತಾಳೆ. ಆಗ್ಲೇ ಇನ್ನೊಂದ್ ಕಡೆ ಈಗ ಬಾಯ್ ಫ್ರೆಂಡ್ ಮಲಗಿರ್ತಾನಲ್ವಾ, ಅವನ್ ಮೇಲೀಗ ಹನಿ ಹನಿಯಾಗಿ ಬ್ಲಡ್ ಬೀಳ್ತಾ ಇರುತ್ತೆ. ಅದನ್ನ ನೋಡಿ ಅವನೀಗ ಕಿರ್ಚಿ ಬಿಡ್ತಾನೆ. ಅದರಿಂದ ನಮ್ ಹೀರೋಯಿನ್ಗೆ ಎಚ್ಚರ ಆಗ್ಬಿಡುತ್ತೆ. ಇವಳಿಗ ಪಕ್ಕದಲ್ಲಿ ನೋಡಿದ್ರೆ ಆ ಗೊಂಬೆ ಬೇರೆ ಇಲ್ಲ. ಬೇಗ ಈಗ ಬಾಯ್ ಫ್ರೆಂಡ್ ಹತ್ರಕ್ಕೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಗೊಂಬೆ ಈಗ ಒಂದ್ ಚೇರ್ ಮೇಲೆ ಕೂತಿರುತ್ತೆ. ಅದಲ್ದೆ ಸತ್ತಿರೋ ಇಲಿಗಳನ್ನ ಇವಳು ಬಾಯ್ ಫ್ರೆಂಡ್ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟಿರುತ್ತೆ. ಹಾಗೆ ಅಲ್ಲಿದ್ದ ಗ್ಲಾಸ್ ಮೇಲೆ ಗೆಟ್ ಔಟ್ ಅಂತ ಹೇಳಿ ಬ್ಲಡ್ ನಲ್ಲಿ ಬರ್ದಿರುತ್ತೆ. ಅದನ್ನ ನೋಡಿ ಹೀರೋಯಿನ್ ಈಗ ಬ್ರಾಮ್ಸ್ ನ ಎತ್ಕೊಂಡು ಯಾಕೆ ತರ ಮಾಡಿದೆ ಅಂತ ಹೇಳಿ ಬೈತಾ ಇರ್ತಾಳೆ. ಅದನ್ನ ನೋಡಿ ಅವ್ನ ಬಾಯ್ ಫ್ರೆಂಡ್ ಈಗ ಈ ಗೊಂಬೆನ ಹಿಡ್ಕೊಂಡು ನನ್ ಜೊತೆ ನಾನು ನಾಟಕ ಆಡ್ತಿದ್ಯಾ ಅಂತ ಹೇಳಿ ಅವಳನ್ನ ತಳ್ಳಿಬಿಡ್ತಾನೆ. ಅಷ್ಟೊತ್ತಿಗೆ ಥಿಂಗ್ಸ್ ಎಲ್ಲ ಕೊಡ್ತಾನಲ್ವಾ, ಅವನು ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಅವ್ರಿಬ್ರು ಮೇಲೆನೆ ಇವನಿಗೀಗ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಇಬ್ರು ಸೇರಿ ನನ್ನನ್ನ ಯಾಮಾರಿಸ್ತಿದ್ರ ಅಂತ ಹೇಳಿ ಸಿಟ್ನಲ್ಲೀಗ ಗೊಂಬೆನ ಎತ್ಕೊಂಡು ನೆಲಕ್ಕೆ ಹೊಡೆದು ಬಿಡ್ತಾನೆ. ಗೊಂಬೆ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಅವ್ನು ಹೊಡೆದ ನೆಕ್ಸ್ಟ್ ಸೆಕೆಂಡ್ ಲೈಟ್ ಗಳೆಲ್ಲ ಈಗ ಬ್ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಲ್ದೆ ಮನೆ ಒಳಗಡೆ ಯಾರೋ ಓಡಾಡ್ತಿರೋ ಹಾಗೆ ಸೌಂಡ್ ಕೇಳಿಸುತ್ತೆ. ಅವಳ ಬಾಯ್ ಫ್ರೆಂಡ್ ಈಗ ಇದ್ರೊಳಗಡೆ ನಿಜವಾಗ್ಲೂ ಆತ್ಮ ಇತ್ತ ಅಂತ ಹೇಳಿ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನಿಗೀಗ ಗ್ಲಾಸ್ ಇಂದೆ ಸೌಂಡ್ ಬರ್ತಾ ಇರೋ ಹಾಗೆ ಕೇಳುತ್ತೆ. ಇವನು ಈಗ ಏನದು ಅಂತ ಹೇಳಿ ನೋಡೋದಕ್ಕೆ ಹೋಗ್ತಾನೆ. ನೆಕ್ಸ್ಟ್ ಸೆಕೆಂಡ್ ಗ್ಲಾಸ್ ಹುಡ್ಕೊಂಡು ಈಗ ಚೂರ್ ಚೂರ್ ಆಗೋಗ್ಬಿಡುತ್ತೆ. ಈಗ ಅದ್ರ ಒಳಗಡೆಯಿಂದ ಗೊಂಬೆ ತರನೇ ಮಾಸ್ಕ್ ಹಾಕಿರೋ ಒಬ್ಬ ವ್ಯಕ್ತಿ ಈಗ ಹೊರಗಡೆ ಬರ್ತಾನೆ. ಅದನ್ನೀಗ ನೋಡಿದ ತಕ್ಷಣ ನಮ್ ಹೀರೋಯಿನ್ಗೆ ಎಲ್ಲಾನು ಅರ್ಥ ಆಗ್ಬಿಡುತ್ತೆ.
ಬ್ರಾಮ್ಸ್ ಬಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರಲ್ಲ, ಬಟ್ ಅವನ ಮುಖ ಪೂರ್ತಿಯಾಗಿ ಅದರಲ್ಲಿ ಸುಟ್ಟೋಗ್ಬಿಟ್ಟಿರುತ್ತೆ. ಸೊ ಅವನು ಸತ್ತೋದ ಅಂತ ಹೇಳಿ ಎಲ್ಲರನ್ನ ನಂಬಿಸಿ ಅವನನ್ನ ಮನೆ ಒಳಗಡೆ ಇಟ್ಕೊಂಡೇನೆ ಬೆಳೆಸ್ತಾ ಇರ್ತಾರೆ. ಅವನಿಗೋಸ್ಕರನೇ ಈ ರೂಲ್ಸ್ ಎಲ್ಲ ಹಾಕಿ ಹೀರೋಯಿನ್ ಅಪಾಯಿಂಟ್ ಮಾಡಿರ್ತಾರೆ. ಈಗ ಅವ್ನ್ ಗೊಂಬೆನ ಹೊಡೆದಾಕಿದ್ದಕ್ಕೆ ಅವಳ ಬಾಯ್ ಫ್ರೆಂಡ್ ಕೊಂದು ಬಿಡ್ತಾನೆ. ಅದನ್ನ ನೋಡಿಗ ನಮ್ ಹೀರೋಯಿನ್ ಮತ್ತೆ ಥಿಂಗ್ಸ್ ಕೊಡೋನು ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ಸೀಕ್ರೆಟ್ ರೂಮ್ ಒಳಗಡೆ ಬರ್ತಾರೆ. ಅಲ್ಲಿ ಈ ಬ್ರಾಮ್ಸ್ಗೆ ಬೇಕಾಗಿರೋ ಎಲ್ಲಾ ಥಿಂಗ್ಸ್ ಗಳು ಇರುತ್ತೆ. ಅದಲ್ಲದೆ ಹೀರೋಯಿನ್ ಡ್ರೆಸ್ ನ ಒಂದು ಗೊಂಬೆಗೆ ಹಾಕಿ ಅದ್ರ ಪಕ್ಕನೆ ಮಲಗ್ತಾ ಇರ್ತಾನೆ. ಅದ್ರ ಜೊತೆ ಅಜ್ಜಿ ಬರ್ದಿರೋ ಲೆಟರ್ ಕೂಡ ಅಲ್ಲೇ ಇರುತ್ತೆ. ಅದನ್ನೀಗ ತಗೊಂಡು ನಮ್ ಹೀರೋಯಿನ್ ಓದಿದ್ರೆ ಅದ್ರಲ್ಲಿ ನಾವಿನ್ನ ತಿರ್ಗಾ ವಾಪಸ್ ಬರಲ್ಲ, ನಿನಗೋಸ್ಕರನೇ ಆ ಹುಡುಗಿನ ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳಿ ಬರ್ದಿರ್ತಾಳೆ. ಸೊ ಈಗ ಹೀರೋಯಿನ್ಗೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡೆ ನನ್ನನ್ನ ಅಪಾಯಿಂಟ್ ಮಾಡಿದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ಬ್ರಾಮ್ಸ್ ಈಗ ಇಬ್ರು ಅಟ್ಯಾಕ್ ಮಾಡ್ತಾನೆ. ಥಿಂಗ್ಸ್ ಕೊಡೋಂತಾನಲ್ವಾ ಅವನಿಗ ಬ್ರಾಮ್ಸ್ ತಲೆಗೊಡ್ದು ಅವನನ್ನ ಸಾಯಿಸೇ ಬಿಡ್ತಾನೆ. ಫೈನಲಿ ಅವರಿಬ್ರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಮೂವಿ ಹೇಗಿತ್ತು ಅಂತ ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ. ನೀವು ಮಾಡೋ ಎಲ್ಲಾ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಕೊಟ್ಟೆ ಕೊಡ್ತೀನಿ. ವೆಯ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.